ರಂಗನಾಥ್ ಅವರಿಲ್ಲಿ ಶಾಂತಿ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ನ ವಾಪಸ್ ತಗೋ ಅಂತ ಹೇಳ್ತಾರೆ. ಆದರೆ ಶಾಂತಿ ಮಾತ್ರ ತಗೊಳ್ಳೋದಿಲ್ಲ ನಾನು ವಾಪಸ್ಸು ಅಂತ ಹೇಳ್ತಾಳೆ. ಮೀನಾ ಮತ್ತು ಸೂರ್ಯ ಮನೆ ಬಿಟ್ಟು ಹೋದರೆ ನಾನು ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತ ಹೇಳ್ತಾಳೆ. ಆವಾಗ ಬಂದು ಅದನ್ನು ಹೇಳ್ತಾನೆ ರಂಗನಾಥ್. ಆವಾಗ ಸೂರ್ಯ ಆಯ್ತಪ್ಪ ನಾನು ಮನೆ ಬಿಟ್ಟು ಹೋಗ್ತೀನಿ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾನೆ. ಆವಾಗ ರಂಗನಾಥ್ ಹೇಳ್ತಾನೆ, ನಿನ್ನನ್ನೇ ಕಳ್ಕೊತೀನಿ ಅನ್ನೋದಾದರೆ ಆವತ್ತೇ ನನ್ನ ಉಸಿರು ನಿಂತೋಗುತ್ತೆ ಅಂತ ಹೇಳ್ತಾನೆ. ಆವಾಗ ಅಪ್ಪ ಮಗ ಇಬ್ಬರು ಎಮೋಷ್ನಲಾಗಿ ಅಳ್ತಾ ಇರ್ತಾರೆ. ಅದಾದಮೇಲೆ ಲಾಯರ್ ಹೋಗಿ ಶಾಂತಿ ಹತ್ರ ಮಾತಾಡ್ತಾರೆ. ಈ ಕೇಸ್ನ ನೀವು ವಾಪಸ್ ತಗೊಳ್ಳೋದ್ರಿಂದ ನಿಮಗೆ ಲಾಭ ಇದೆ ಅಂತ ಹೇಳ್ತಾನೆ. ಈ ಕೇಸ್ ಏನಾದ್ರು ಮುನ್ನಡೆಸ್ಕೊಂಡು ಹೋದರೆ ನಿಮ್ಗೇನು ಲಾಭ ಸಿಗುತ್ತೆ ಅಂತ ಹೇಳ್ತಾನೆ. ಆವಾಗ ಶಾಂತಿ ತೊಗೊಂಬಿಟ್ರೆ ವಾಪಸ್ ಏನು ಲಾಭ ಸಿಗುತ್ತೆ ಅಂತ ಕೇಳ್ತಾಳೆ. ನಿಮಗೆ ದುಡ್ಡು ಸಿಗುತ್ತೆ ಅಂತಾನೆ ಲಾಯರ್ ಸತ್ಯ. ಆವಾಗ ಶಾಂತಿ ಶಾಕ್ ಆಗಿ ದುಡ್ಡಾ, ಎಷ್ಟು ಕೊಡ್ತೀರಾ ಅಂತ ಕೇಳ್ತಾಳೆ. ಸತ್ಯ ಆವಾಗ 50,000 ಅಂತ ಹೇಳ್ತಾನೆ. 50,000ನ ಅದಕ್ಕೆ ನಾನು ತೊಗೊಂಡು ಏನು ಮಾಡಲಿ ಅಂತ. ಸರಿ 1,00,000 ಕೊಡ್ತೀನಿ ಅಂತಾನೆ ಲಾಯರ್ ಸತ್ಯ. ಆವಾಗ ಶಾಂತಿ ಇಲ್ಲ 2,00,000 ಕೊಟ್ಟರೆ ತೊಗೋತೀನಿ ಅಂತ ಹೇಳ್ತಾಳೆ. ಲಾಯರ್ ಸತ್ಯ ಸರಿ ಅದನ್ನೇ ಫೈನಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಶಾಂತಿ ಮನಸ್ಸಲ್ಲಿ ಅಯ್ಯೋ 3,00,000 ಕೇಳಿದ್ರು ಕೊಡ್ತಿದ್ನೇನೋ ಇಷ್ಟಕ್ಕೆ ಅಂದ್ಬಿಟ್ಟು ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನಾಯ್ತಾಳೆ. ಅವನು 2,00,000 ಕೊಡ್ತಾನೆ, ಕೇಸ್ನ ವಾಪಸ್ ತೊಗೊತಾಳೆ ಶಾಂತಿ. ಮತ್ತು ಈ ವಿಷಯ ಸೂರ್ಯಂಗೆ ಗೊತ್ತಾಗುತ್ತೆ. ಲಾಯರ್ ಫೋನ್ ಮಾಡಿ ಹೇಳ್ತಾನೆ. ಆವಾಗ ಅವರು ಸೂರ್ಯ ಫುಲ್ಲು ಖುಷಿಯಲ್ಲಿರ್ತಾನೆ. ಅಪ್ಪ ಅಪ್ಪ ಅಂತ ಕಿರ್ಚ್ತಾ ಇರ್ತಾನೆ. ಮನೋಜ ಬಂದ್ಬಿಟ್ಟು ಯಾಕೋ ಹಂಗೆ ಕಿರ್ಚ್ತಿದ್ಯಾ, ಮನೇಲಿ ಅಮ್ಮ ಇಲ್ಲ ಅನ್ನೋ ಟೆನ್ಷನಲ್ಲಿ ನಾವಿದ್ದರೆ ನೀನು ಖುಷಿಲಿ ಕಿರ್ಚಾಡ್ತಿದ್ಯಾ ಅಂತ ಅಂತಾನೆ. ನಾನು ಖುಷಿಲಿ ಕಿರ್ಚಾಡ್ತಿರೋದಕ್ಕೂ ಅಮ್ಮನೇ ಕಾರಣ ಕಣೋ ಪೆಂಗ್ಯ ಅಂತ ಹೇಳ್ತಾನೆ. ಆವಾಗ ಮನೋಜ ಅಂತಾನೆ, ಏನು ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಹೌದು ಅಪ್ಪ, ಅಮ್ಮ ಕೇಸ್ ವಾಪಸ್ ತೊಗೊಂಬಿಟ್ಲಂತೆ, ಮಂಜನ್ನು ಪೊಲೀಸ್ ಸ್ಟೇಷನಿಂದ ಬಿಟ್ಟಾಯಿತು ಅಂತ ಹೇಳ್ತಾನೆ. ಆವಾಗ ರಂಗನಾಥ್ ನಿಜ ಹೇಳ್ತಿದ್ಯೇನೋ ಅಂತ ಕೇಳ್ತಾನೆ. ಹೌದು ಅಪ್ಪ, ಲಾಯರೇ ಫೋನ್ ಮಾಡಿದರು ಅಂತ ಹೇಳ್ತಾನೆ. ಮನೋಜ್ ಅದು ಹೆಂಗೋ ತಗೋತಾರೆ ಅವರ ವಾಪಸ್ಸು, ಅಮ್ಮ ಕೇಸ್ನ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಏ ಪೆಂಗ್ಯ ನೀನೇನು ಹೇಳೋದು ಹೋಗೋ, ಕೇಸ್ ವಾಪಸ್ ತೊಗೊಂಡಾಯ್ತು ಆಗಲೇ ಅಂತ ಹೇಳ್ತಾನೆ. ಅದಾದಮೇಲೆ ಇಲ್ಲಿ ಮೀನಾ ಫ್ಯಾಮಿಲಿಯವರೆಲ್ಲ ಶಾಂತಿ ಇರೋ ಕಡೆಗೆ ಹೋಗಿ ಸಾರಿ ಕೇಳೋಕ್ಕೆ ಹೋಗ್ತಾರೆ. ಮಂಜು, ಮೀನಾ, ಅವ್ರ ತಂಗಿ, ಅವ್ರ ಅಮ್ಮ ಎಲ್ಲರೂ ಹೋಗ್ತಾರೆ. ಆವಾಗ ಅಲ್ಲೂ ಮಾಮೂಲಿ ಅವಳು ಅವಮಾನ ಮಾಡಿ ಕಳಿಸ್ತಾಳೆ ಶಾಂತಿನ. ಅಲ್ಲಿ ಅವಮಾನ ಮಾಡಿದ್ಮೇಲೆ ಸಾರಿ ಕೇಳ್ಬಿಟ್ಟು ಅವ್ರು ಹೋಗ್ತಾರೆ. ಅದಾದಮೇಲೆ ಸೂರ್ಯ ಮತ್ತು ಮೀನಾ ಸೇರಿಕೊಂಡು ಹೇಗಾದರೂ ಮಾಡಿ ಶಾಂತಿನೇ ಮನೆಗೆ ಕರ್ಕೋಬೇಕು ಅಂತ ಐಡಿಯಾ ಹುಡುಕ್ತಾ ಇರ್ತಾರೆ. ಆವಾಗ ಸೂರ್ಯ ಏನು ಮಾಡ್ತಾನೆ ಅಂದರೆ, ಮನೆಗೆ ಬಾ ಅಂತ ಕರೀತಾನೆ. ನೀನು ಕರೆದು ನಾನೇ ಆಗಿ ಬರಬೇಕು, ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಆವಾಗ ಸೂರ್ಯ ಒಂದು ಐಡಿಯಾ ಹೊಡಿಸಿ ಹೇಳ್ತಾನೆ, ಅಲ್ಲಿ ಜೊತೆಲಿದ್ದಂಥ ಫ್ರೆಂಡ್ಗೆ, ಶಾಂತಿ ಫ್ರೆಂಡ್ಗೆ ಹೇಳ್ತಾನೆ, ಆಂಟಿ ಹಿಂಗೆ ಅಪ್ಪನ ಫ್ರೆಂಡ್ ಒಬ್ಬರು ಜಗಳ ಆಡಿಕೊಂಡು ಮನೆ ಬಿಟ್ಟು ಬಂದುಬಿಟ್ಟಿದ್ರು. ನಮ್ಮ ಅಪ್ಪನ ಫ್ರೆಂಡು ಹೋಗಿ ಕರಿತಾನೆ ಇದ್ರಂತೆ, ಅವರು ಬರಲಿಲ್ವಂತೆ. ಆವಾಗ ಡೈವರ್ಸ್ ಕೊಟ್ಬಿಟ್ರಂತೆ, ಬೇರೆ ಹೆಣ್ಣನ್ನ ಮದುವೆ ಆದ್ರಂತೆ ಅಂತ ಹೇಳ್ತಾಳೆ. ಆಮೇಲೆ ಅಪ್ಪನೂ ಯೋಚನೆ ಮಾಡ್ತಾಯಿದ್ರು ಊರಲ್ಲಿ ಹೋಗಿ ಸೆಟ್ಲಾಗ್ಬಿಡ್ಬೇಕು ಅಂತ ಎದುರಿಸ್ತಾನೆ. ಅದನ್ನು ಕೇಳಿ ಶಾಂತಿ ಶಾಕ್ ಆಗೋಗ್ತಾಳೆ. ಸರಿ ನಾನು ಬರ್ತೀನಿ ಅಂತ ಇಷ್ಟು ಹೇಳ್ಬಿಟ್ಟು ಸೂರ್ಯ ಹೊರಡ್ತಾನೆ. ಅವಾಗ ಶಾಂತಿ ಏನೇ ಇವನು ಹಿಂಗೆಲ್ಲ ಹೇಳ್ಬಿಟ್ಟು ಹೋಯ್ತವನೇ ಅಂತ ಅಂದ್ಕೊಂಡು ಶಾಕಲ್ಲಿ ಕೂತಿರ್ತಾಳೆ. ಅದಾದಮೇಲೆ ಇಲ್ಲ ನಾನು ಬೇರೆ ಮದುವೆ ಆಗೋಕ್ಕೆಲ್ಲ ಬಿಡೋದಿಲ್ಲ, ನಾನು ಈಗಲೇ ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾಳೆ. ಆಗ ಬರ್ತಾ ಇರ್ಬೇಕಾದ್ರೆ ಮನೆ ಬಾಗಿಲಲ್ಲಿ ಅವ್ಳು ಬರ್ತಾರೋ ನೋಡ್ಬಿಟ್ಟು ಸೂರ್ಯ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾನೆ. ನಿಂತ್ಕೊ ಅಲ್ಲೇ ಅಂತ ಹೇಳ್ತಾನೆ. ಯಾಕೋ ಇದು ನನ್ನ ಮನೆಗೆ ಬರೋಕ್ಕೆ ಯಾರ ಹತ್ರನೂ ಬೇಕಿಲ್ಲ ಅಂತ ಹೇಳ್ತಾನೆ. ನಿಂತ್ಕೊ ಅಂದರೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮೀನಾ ಆರತಿ ತಗೊಂಬ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಶಾಕ್ ಆಗೋಗ್ತಾರೆ. ಶಾಂತಿ ಕೂಡ ಸಾಕಾಗ್ತಾಳೆ. ರಂಗನಾಥ್ ಅಂತಾನೆ, ಯಾಕೋ ಆರತಿ ಏನು ಸಾಧನೆ ಮಾಡೋಳೆ ಅಂತ ಆರತಿ ಅಂತ. ಇಲ್ಲಪ್ಪ, ಅಮ್ಮ ಕೇಸ್ನ ವಾಪಸ್ ತೊಗೊಂಡೋಳಲ್ಲ ಅದೇ ದೊಡ್ಡ ಸಾಧನೆ ಅಲ್ವೇ ಅಂತ ಅಂದ್ಬಿಟ್ಟು ಆರತಿ ಮಾಡಿ ಮನೆಯೊಳಗೆ ಕರ್ಕೊತಾರೆ. ಅವಾಗ ಎಲ್ಲರೂ ಕೇಳ್ತಾ ಇರ್ತಾರೆ, ರೋಹಿಣಿ ಏನತ್ತೆ ಕೇಸ್ ವಾಪಸ್ ತೊಗೊಬಿಟ್ರಿ ಅಂತಾರೆ. ಅವಾಗ ಮೀನಾ ಅಂತಾಳೆ, ಯಾಕೆ ರೋಹಿಣಿ ಅವರೇ ಕೇಸ್ ವಾಪಸ್ ತೊಗೋಬಾರ್ದಿತ್ತು ಅನ್ನೋ ರೀತಿ ಇದೆ ನಿಮ್ಮ ಮಾತು ಅಂತ ಹೇಳ್ತಾಳೆ. ಆವಾಗ ರೋಹಿಣಿ, ಇಲ್ಲ ನಾನು ಆ ರೀತಿ ಹೇಳಲಿಲ್ಲ, ನಾವೆಲ್ಲ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಅದು ಹೇಗೆ ಕೇಸ್ ವಾಪಸ್ ತೊಗೊಂಡ್ರು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತಾರೆ. ಆಮೇಲೆ ಶಾಂತಿ ಅಂತಾಳೆ, ನಿಮ್ಮಪ್ಪ ಬಂದು ಹೇಳಿದ್ದು ನಾನು ಯೋಚನೆ ಮಾಡಿದೆ, ಅದಕ್ಕೆ ಕೇಸ್ ವಾಪಸ್ ತೊಗೊಂಡೆ ಅಂತ ಹೇಳ್ತಾಳೆ. 2,00,000 ದುಡ್ಡು ತೊಗೊಂಡಿರೋ ವಿಷಯನ ಲಾಯರ್ ಹತ್ರನೂ ಹೇಳಿರ್ತಾಳೆ, ಯಾರಿಗೂ ಹೇಳ್ಬೇಡಿ ಅಂತ. ಅವಳು ಇಲ್ಲಿ ಹೇಳೋದಿಲ್ಲ. ಮನೆಯಲ್ಲಿ ಇದೇ ಡಿಸ್ಕಷನ್ ನಡೀತಾ ಇರುತ್ತೆ. ಇದಾದಮೇಲೆ ಲಾಯರ್ ಹತ್ರ 2,00,000 ದುಡ್ಡು ತೊಗೊಂಡು ಇವಳು ಕೇಸ್ ವಾಪಸ್ ತೊಗೊಂಡಿರೋದನ್ನ ಸೂರ್ಯ ಕೂಡ ಕಂಡುಹಿಡಿತಾನೆ. ಅದು ಹೇಗೆ ಯಾವಾಗ ಅಂತ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ವಾಯ್ಸು ಸ್ವಲ್ಪ ಇವತ್ತು ಗಂಟ್ಲು ಕಟ್ಟಿಬಿಟ್ಟಿದೆ, ಸಾರಿ ಡಿಸ್ಟರ್ಬೆನ್ಸ್ಗೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ. ಧನ್ಯವಾದಗಳು.